ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಸರಳೀಕರಣ ಅನ್ನುವಂತ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ಹೌದಾ? ನೋಡಿ, ಈ ಸರಳೀಕರಣಕ್ಕೆ ಇಂಗ್ಲಿಷ್ ನಲ್ಲಿ ಸಿಂಪ್ಲಿಫಿಕೇಶನ್ ಅಂತೇಳಿ ಕರಿತಾ ಇದ್ದೀವಿ. ಹೌದಾ? ಹಾಗಾದ್ರೆ ಈ ಸರಳೀಕರಣ ಲೆಕ್ಕಗಳನ್ನ ಯಾವ ರೀತಿಯಾಗಿ ಬಿಡಿಸೋದು ಅನ್ನೋದನ್ನ ನಾವೇನ್ ಮಾಡ್ಬೋದು ತಿಳಿದುಕೊಳ್ಳೋಣ. ಹೌದಾ? ಇಂಥ ಪ್ರಶ್ನೆಗಳು ನೀವು ನೀವು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ, ಹೌದಾ, ಯಾವ್ದಾದ್ರು ನವೋದಯ ಇರಬಹುದು. ಹೌದಾ? ಆಮೇಲೆ ಯಾವ್ದಾದ್ರು ಟಿ ಸಿ ಅಥವಾ ಬೇರೆ ಯಾವುದೇ ಒಂದು ಎಕ್ಸಾಮ್ ದಲ್ಲಿ ಈ ತರದಂತ ಲೆಕ್ಕಗಳು ಏನಾದ್ರೂ ಬಂದಿದ್ರೆ ಆ ಲೆಕ್ಕಗಳನ್ನ ಯಾವ ರೀತಿಯಾಗಿ ಬಿಡಿಸೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ಸರಳೀಕರಣ ಲೆಕ್ಕವನ್ನು ಮಾಡ್ಬೇಕಂದ್ರೆ ನಮಗೊಂದು ಸೂತ್ರ ಗೊತ್ತಿರಬೇಕು. ಅದ್ ಯಾವ್ದಂದ್ರೆ ಬೋರ್ಡ್ ಮಾಸ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಹೌದಾ? ಅದೇನೋ ಬೋರ್ಡ್ ಮಾಸ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಈ ಸೂತ್ರ ಗೊತ್ತಿದ್ರೆ ಸಾಕು, ನಾವು ಲೆಕ್ಕವನ್ನ ಮಾಡಬಹುದು. ಹಾಗಾದ್ರೆ ನೋಡಿ, ಈಗಾಗಲೇ ನಾವು ಇದರ ಬಗ್ಗೆ ತಿಳ್ಕೊಂಡಿದ್ದೇವೆ. ನೋಡಿ, ಬಿ ಅಂದ್ರೆ ಬ್ರಾಕೆಟ್ಸ್. ಬಿ ಅಂದ್ರೆ ಬ್ರಾಕೆಟ್ ಅಂತ ಹೇಳ್ತಾ ಇದೀವಿ ಕನ್ನಡದಲ್ಲಿ ಆವರಣಗಳು. ಆಮೇಲೆ ಆಫ್ ಆಫ್ ಅಂದ್ರೆ ವಿಶಿಷ್ಟವಾದಂತಹ ಗುಣಾಕಾರ ಅಂತೇಳಿ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಬರ್ತಾ ಇದೆ ಡಿವಿಷನ್. ಡಿವಿಷನ್ ಅಂದ್ರೆ ಭಾಗಾಕಾರ. ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ. ಎಡಿಷನ್, ಎ ಅಂದ್ರೆ ಎಡಿಷನ್. ಎಡಿಷನ್ ಅಂದ್ರೆ ಸಂಕಲನ, ಅಂದ್ರೆ ಕೂಡಿಸುವುದು. ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್, ಅಂದ್ರೆ ಕಳೆಯುವುದು ಅಥವಾ ವ್ಯವಕಲನ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ವ್ಯವಕಲನ ಅಥವಾ ಕಳೆಯುವುದು ಅಂತೇಳಿ ಹೇಳ್ತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ನಾವು ಈ ಸರಳೀಕರಣ ಲೆಕ್ಕವನ್ನು ಈ ರೀತಿಯಾಗಿ ಬಿಡಿಸ್ಬೇಕು. ಅಂದ್ರೆ ಮೊದಲನೇದಾಗಿ ಆವರಣ ಬಿಡಿಸ್ಬೇಕು. ಆವರಣಗಳಿದ್ರೆ ಬ್ರಾಕೆಟ್ಸ್. ಹೌದಾ? ಬ್ರಾಕೆಟ್ಸ್. ಹೌದಾ? ಆಮೇಲೆ ಆಫ್ ವಿಶಿಷ್ಟ ಗುಣಾಕಾರ ಅಂತ ಬರ್ತಾ ಇದೆ, ಅದನ್ನ ಬಿಡಿಸ್ಬೇಕು. ಆಮೇಲೆ ಡಿವಿಷನ್. ಡಿವಿಷನ್ ಅಂದ್ರೆ ಭಾಗಾಕಾರ ಬಿಡಿಸ್ಬೇಕು. ಆಮೇಲೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಬಿಡಿಸ್ಬೇಕು. ಸಂಕಲನ. ಕೊನೆಯದಾಗಿ ನಾವೇನ್ ಮಾಡ್ಬೇಕು? ವ್ಯವಕಲನವನ್ನ ಮಾಡಬೇಕು. ಹೌದಾ? ಓಕೆ. ನೆಕ್ಸ್ಟ್ ನೋಡಿ, ಈ ಲೆಕ್ಕವನ್ನ ಯಾವ ರೀತಿಯಾಗಿ ಬಿಡಿಸೋಣ ಅಂದಾಗ ಇಲ್ಲಿ ಏನಾಗಿದಾವೆ? ಬ್ರಾಕೆಟ್ಸ್ ಗಳಿದಾವೆ. ಇವೆಲ್ಲ ಏನಿವು? ನೋಡಿ, ಇದು ರೇಖಾವರ್ಣ, ಇದು ಅಲ್ಪವರ್ಣ, ಇದು ಪುಷ್ಪವರ್ಣ, ಇದು ಚೌಕಾವರ್ಣ. ಹೌದಾ? ನೋಡಿ, ಫಸ್ಟ್ ಬ್ರಾಕೆಟ್ಸ್ ಆವರಣ ಇದೆಯಲ್ಲ, ಹಾಗಾದ್ರೆ ಈ ಆವರಣಗಳಲ್ಲಿ ಮೊದಲೇ ಅದನ್ನ ಬಿಡಿಸ್ಬೇಕು. ಹೌದಾ? ಫಸ್ಟ್ ಆವರಣ ಬಿಡಿಸ್ಬೇಕು. ಆವರಣದಲ್ಲಿ ಮೊದಲು ಯಾವ್ದು ಬಿಡಿಸ್ಬೇಕಂದ್ರೆ ಮೊದಲು ರೇಖಾವರ್ಣ ಬಿಡಿಸ್ಬೇಕು, ಆಮೇಲೆ ಅಲ್ಪಾವರ್ಣ. ಹೌದಾ? ಈ ಬ್ರಾಕೆಟ್ ಬಿಡಿಸ್ಬೇಕು, ಆಮೇಲೆ ಪುಷ್ಪವರ್ಣ ಇದನ್ನ ಬಿಡಿಸ್ಬೇಕು, ಕೊನೆಯದಾಗಿ ಚೌಕಾವರ್ಣವನ್ನ ನಾವು ಬಿಡಿಸ್ಬೇಕು. ಹಾಗಾದ್ರೆ ಈಗ ಈ ಲೆಕ್ಕವನ್ನ ಬಿಡಿಸೋಣ. ನೋಡಿ, ಚೌಕಾವರ್ಣ 25 ಪ್ಲಸ್ ಪುಷ್ಪವರ್ಣ 34 ಮೈನಸ್ ಅಲ್ಪವರ್ಣ 28 ಮೈನಸ್ 4 ಭಾಗಾಕಾರ 2 ಇದ್ ಮೇಲೆ ಏನಿದೆ? ರೇಖಾವರ್ಣ ಇದೆ. ಹಾಗಾದ್ರೆ ನೋಡಿ, ಈಗ ಇದನ್ನಷ್ಟೇ ಬಿಡಿಸ್ಬೇಕು. ಇದನ್ನೆಲ್ಲ ಏನ್ ಮಾಡ್ಬೇಕು? ಹೇಗಿದೆ ಹಾಗೆ ಇಟ್ಕೋಬೇಕು. ನೋಡಿ, 25 ಪ್ಲಸ್ ಬ್ರಾಕೆಟ್ ಪುಷ್ಪವರ್ಣ, ಆಮೇಲೆ 34 ಮೈನಸ್ ಇಲ್ಲಿ ನೋಡಿ 28 ಹಾಗೆ ಇಡಿ, ಏನಿದೆ? ಮೈನಸ್. ಹೌದಾ? ಈಗ ರೇಖಾವರ್ಣ ಏನಿದೆ? 4 ಭಾಗಾಕಾರ 2, ಅಂದ್ರೆ 4ನ್ನ 2 ಭಾಗಿಸ್ಬೇಕು. 2 ಒಂದ್ಲೆ 2 2 ಹಾಗಾದ್ರೆ ಎಷ್ಟಾಯ್ತು? 2. ಇನ್ನು ಇಲ್ಲಿ ಏನು ಉಳಿದಿದೆ ನೋಡಿ, ಆ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡಿ. ಹೌದಾ? ಇದೇ ರೀತಿಯಾಗಿ ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು? ಅಲ್ಪವರ್ಣ ಬಿಡಿಸ್ಬೇಕು, ಆಮೇಲೆ ಪುಷ್ಪವರ್ಣ, ಕೊನೆಯದಾಗಿ ಚೌಕಾವರ್ಣ. ನೋಡಿ, 25 ಪ್ಲಸ್ ಪುಷ್ಪವರ್ಣ ಹಾಗೆ ಬರ್ಕೊಳ್ಳಿ 34 ಮೈನಸ್. ಈಗ ಅಲ್ಪವರ್ಣ ಬಿಡಿಸ್ಬಿಡೋಣ. 28ರಲ್ಲಿ 2 ಕಳೆದಾಗ ಎಷ್ಟಾಗ್ತಾ ಇದೆ? 26. ನೋಡಿ, ಈಗ ಈ ಬ್ರಾಕೆಟ್ ಹೋಯ್ತು. ಇಲ್ಲೇನೋಯ್ತು? ಪುಷ್ಪವರ್ಣ, ಚೌಕಾವರ್ಣ. ಹೌದಾ? ನೆಕ್ಸ್ಟ್ ನೋಡಿ, 25 ಪ್ಲಸ್ ಈಗ ನೋಡಿ ಪುಷ್ಪವರ್ಣ ಬಿಡಿಸ್ಬೇಕು. ಹೌದಾ? ಪುಷ್ಪವರ್ಣ ಬಿಡಿಸ್ಬೇಕಂದ್ರೆ ಒಳಗೇನಿದೆ? 34 ಮೈನಸ್ 26. 34 ಮೈನಸ್ 26
ಹಾಗಾದ್ರೆ 34ರಲ್ಲಿ 26 ಕಳೆದಾಗ 14ರಲ್ಲಿ 6 ಕಳೆದ್ರೆ ಎಷ್ಟಾಯ್ತು? 8 ಕೈಲ 1. ಹೌದಾ? 3ರಲ್ಲಿ 1 ಕಳೆದ್ರೆ 2, 2ರಲ್ಲಿ 2 ಕಳೆದ್ರೆ 0. ಹಾಗಾದ್ರೆ ಎಷ್ಟಾಯ್ತು? 8. ಈಗ ನೋಡಿ, ಈಗ ಚೌಕಾವರ್ಣ ಬ್ರಾಕೆಟ್ ಬಿಡಿಸ್ಬೇಕು. ಹಾಗಾದ್ರೆ ಇದನ್ನ ಬಿಡಿಸ್ಬೇಕಂದ್ರೆ ಏನಿದೆ ಇಲ್ಲಿ? 25 ಪ್ಲಸ್ 8. ಹೌದಾ? 25ಕ್ಕೆ 8 ಕೂಡಿಸಿದ್ರೆ ಎಷ್ಟಾಯ್ತು? 33. ಹೌದಾ? ಈ ರೀತಿಯಾಗಿ ನಾವು ಹಂತ ಹಂತವಾಗಿ ಲೆಕ್ಕವನ್ನ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಂದು ಲೆಕ್ಕ ಇದೆ ನೋಡಿ, ಎರಡನೇ ಲೆಕ್ಕ. 125ರ 5 ಪುಷ್ಪಾವರ್ಣ 300 ಭಾಗಾಕಾರ ಅಲ್ಪಾವರ್ಣ 20 ಪ್ಲಸ್ 10 ಅಂತಿದೆ. ಹಾಗಾದ್ರೆ ನೋಡಿ, ಫಸ್ಟ್ ನಾವು ಇಲ್ಲಿ ಏನ್ ಬಿಡಿಸ್ಬೇಕಂದ್ರೆ ರ ಅಂದ್ರೆ ಏನು? ವಿಶಿಷ್ಟ ಗುಣಾಕಾರ. ಆಫ್ ಅಂತ ಹೇಳಿದೆಲ್ಲ ಇಲ್ಲಿ ಬರ್ತಾ ಇದೆ. ಹೌದಾ? ಇದನ್ನು ಬಿಡಿಸ್ಬೇಕು. ಹೌದಾ? ಆಮೇಲೆ ಇಲ್ಲಿ ಏನಿದೆ? ಬ್ರಾಕೆಟ್ಸ್. ನೋಡಿ, ಇಲ್ಲಿ ಚೌಕಾವರ್ಣ ಇಲ್ಲ, ರೇಖಾವರ್ಣ ಇಲ್ಲ, ಇಲ್ಲದನ್ನ ಬಿಟ್ಬಿಡಿ. ಹಾಗಾದ್ರೆ ಇವೆರಡರಲ್ಲಿ ಫಸ್ಟ್ ಅದನ್ನು ಬಿಡಿಸ್ಬೇಕು, ಇದನ್ನು ಬಿಡಿಸ್ಬೇಕು, ಆಮೇಲೆ ಇದನ್ನು ಬಿಡಿಸ್ಬೇಕು. ಹೌದಾ? ನೋಡಿ, 125 ರ ಅಂದ್ರೆ ವಿಶಿಷ್ಟ ಗುಣಾಕಾರ. ರ ಅಂದ್ರೆ ವಿಶಿಷ್ಟ ಗುಣಾಕಾರ, ಅಂದ್ರೆ ಗುಣಾಕಾರ ಅಂತೇಳಿ ಬರ್ಕೋಬೇಕು. ಈಗ ನೋಡಿ, ಇದನ್ನ ಹಾಗೆ ಬರ್ಕೊಳ್ಳಿ, 300 ಭಾಗಾಕಾರ. ಈಗ ನೋಡಿ, ಈ ಬ್ರಾಕೆಟ್ ಬಿಡಿಸ್ಬಿಡೋಣ. 20ಕ್ಕೆ 10 ಕೂಡಿಸಿದ್ರೆ ಎಷ್ಟಾಯ್ತು? 30. ಈಗ ಏನಾಯ್ತು? ಈ ಬ್ರಾಕೆಟ್ ಹೋಯ್ತು, ಇಲ್ಲಿ ಏನ್ ಉಳಿತು? ಓನ್ಲಿ ಪುಷ್ಪಾವರ್ಣ ಉಳಿತು. ಈಗ ನೋಡಿ, 125 ಗುಣಾಕಾರ 5. ಇದನ್ನ ಹಾಗೆ ಇಟ್ಕೊಳ್ಳೋಣ, ಆಮೇಲೆ ಗುಣಿಸಿದ್ರಾಯ್ತು. ಈಗ ನೋಡಿ, 300 ಭಾಗಾಕಾರ 30 ಅಂದ್ರೆ 30 ಅಂದ್ರೆ 30 ಹತ್ತಲೆ 300. 31 30 ಹತ್ತಲೆ 300 ಆಯ್ತು. ಹಾಗಾದ್ರೆ ಇಲ್ಲಿ ಎಷ್ಟು ಉಳಿತು? 30 ಉಳಿತು. ಈಗೇನು ಉಳಿತು? 125 ಗುಣಾಕಾರ ಇದೆಷ್ಟು? 5. ಇಲ್ಲಿ ನೋಡಿ, ಬ್ರಾಕೆಟ್ ಹಿಂದೆ ಏನೂ ಇಲ್ಲ ಅಂದ್ರೆ ನಾವು ಏನಂತ ತಿಳ್ಕೊಬೇಕು? ಗುಣಾಕಾರ ಇದೆ ಅಂತೇಳಿ ತಿಳ್ಕೊಬೇಕು. ಹಾಗಾದ್ರೆ ಎಷ್ಟಾಯ್ತು? 30. ಈಗ ನಾವೇನು ಮಾಡಬೇಕು? ಇಷ್ಟನ್ನು ಗುಣಿಸಿಬಿಡಬೇಕು. ಇಷ್ಟನ್ನು ಏನ್ ಮಾಡಿಬಿಡಬೇಕು? ಗುಣಿಸಿಬಿಡಬೇಕು. ಈಗಾಗಲೇ ನೋಡಿ, 125 ಐದಲೇ ನಮ್ಗೆ ಗೊತ್ತಿದೆ 625. 625ನ್ನ 30ರಲ್ಲೇ ಗುಣಿಸ್ಬೇಕು. 625 ಫಸ್ಟ್ ನಾವು 3ರಲ್ಲೇ ಗುಣಿಸೋಣ. ಹೌದಾ? 3 5 15, 3 2 6, 6ಕ್ಕೆ 1 ಗುಣಿಸಿದ್ರೆ 7, 3 6 18. ಎಷ್ಟು ಬಂತು? 1 8 7 5 ಅಂದ್ರೆ 1000. ನೋಡಿ, 125ನ್ನ 5ರಲ್ಲೇ ಗುಣಿಸಿದಾಗ 625 ಬಂದಿದೆ. ಇದರಲ್ಲಿ 3ರಲ್ಲೇ ಮಾತ್ರ ಗುಣಿಸಿದೀನಿ. ಮುಂದೆ ಏನಿರುತ್ತದೆ? 0 ಉಳಿದಿದೆ. ಈ 0ನ ಇಲ್ಲಿ ಇಟ್ಕೊಳ್ಳೋಣ. ಹಾಗಾದ್ರೆ 18,750 ಉತ್ತರ ಬಂತು. ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಬಿಡಿಸಬಹುದು. ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.